ಪ್ರಿಯಾಂಕಾ ಖರ್ಗೆ ಅವರಿಗೆ ಗೊತ್ತಿಲ್ಲ ಕರಾವಳಿಯಲ್ಲಿರುವಂಥ ಇವತ್ತಿನ ಒಟ್ಟು ಯೋಜನೆಗಳು ರಾಷ್ಟ್ರದ ಪ್ರಶ್ನೆ ಬಂದಾಗ ರಾಷ್ಟ್ರ ಮೊದಲು ಅಂತೇಳಿ ಬದುಕಿದಂಥ ಹಿರಿಯರು ತುಂಬಿರುವಂಥ ಸ್ಥಳ ಇದು. ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ರಾಷ್ಟ್ರ ಮೊದಲು ಅಂಥೇಳಿ ಆ ವ್ಯವಸ್ಥೆಗಳಿದೆಯಲ್ಲ, ಆ ಯೋಚನೆಗಳು, ಚಿಂತನೆಗಳು ಇಡೀ ರಾಷ್ಟ್ರದಾದ್ಯಂತ ಇದೆ. ಇವತ್ತು ಬರೀ ಮಂಡ್ಯಕ್ಕೆ ಮಾತ್ರ ಅಲ್ಲ. ಮಂಡ್ಯದಲ್ಲಿ ಆಗಿರುವಂಥದ್ದು ಏನಂದರೆ, ಒಂದು ಸರ್ಕಾರ ತನ್ನ ಸ್ವೇಚ್ಛಾಚಾರಿತನದಿಂದ ಪೊಲೀಸರ ಲಾಠಿಯ ಮೂಲಕ ಮುಗ್ಧ ಅಮಾಯಕರ ಮೇಲೆ ಲಾಠಿ ಪ್ರಹಾರ ಮಾಡಿರುವಂಥದ್ದನ್ನು ಸರ್ಕಾರ ನಿಂತು ಸರಿಪಡಿಸಬೇಕಾಗಿತ್ತು. ದುರಾದೃಷ್ಟಕ್ಕೆ ಅದನ್ನು ಸಮರ್ಥನೆ ಮಾಡ್ತಾ ಇರೋದು ನೋವಿನ ಸಂಗತಿ. ಯೋಚನೆ ಮಾಡ್ತೇವೆ, ತೀರ್ಮಾನ ಮಾಡ್ತೇವೆ, ಯೋಚನೆ ಮಾಡ್ತೇವೆ, ಮನೆ ಮನೆಗೆ ಭಗವದ್ಧ್ವಜವನ್ನು ತಲುಪಿಸಬೇಕು ಅನ್ನೋದು ನಮ್ಮ ಗುರಿ. ಸಂಗತಿ ಅಂದರೆ, ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿ ಅಲ್ಲಿರುವಂಥ ಗ್ರಾಮಸ್ಥರು ಒಂದು ಟ್ರಸ್ಟನ್ನು ರಚನೆ ಮಾಡಿಕೊಂಡು 30-40 ವರ್ಷಗಳ ಹಿಂದೆ ಒಂದು ಖಾಸಗಿ ಕಟ್ಟೆಯನ್ನು ಕಟ್ಟಿರ್ತಾರೆ. ಅದನ್ನು ನವೀಕರಿಸಬೇಕು ಅಂತ ಯೋಚನೆ ಮಾಡಿ ಅಲ್ಲಿರುವಂಥ ಎಲ್ಲ ಯುವಕರೆಲ್ಲ ಒಟ್ಟಾಗಿ 6-7 ಲಕ್ಷ ರೂಪಾಯಿ ಸಂಗ್ರಹ ಮಾಡಿ ಸಾರ್ವಜನಿಕ ದೇಣಿಗೆ ಮಾಡಿ ಕಟ್ಟೆಯನ್ನು ನಿರ್ಮಾಣ ಮಾಡಿ ಶ್ರೀರಾಮ ಪ್ರತಿಷ್ಠಾನದ ದಿವಸ, ಪ್ರಾಣ ಪ್ರತಿಷ್ಠಾನದ ದಿವಸ ಆ ಕಟ್ಟೆಯಲ್ಲಿ ಓಂ ಫ್ಲಾಗನ್ನು ಹಾರಿಸುತ್ತಾರೆ. ಅದನ್ನು ರಾಜಕೀಯಗೊಳಿಸಿ ಖಾಸಗಿ ಕಟ್ಟೆಯಲ್ಲಿ ನಿರ್ಮಾಣ ಮಾಡುವಾಗ ಮತ್ತು ಆ ಓಂ ಫ್ಲಾಗನ್ನು ಹಾರಿಸಲಿಕ್ಕೆ ಅಲ್ಲಿರುವ ಗ್ರಾಮ ಪಂಚಾಯತ್ ಅವರು ಸರ್ವಾನುಮತದಿಂದ ನಿರ್ಣಯ ಮಾಡಿ ಅನುಮತಿ ಕೊಟ್ಟಿರ್ತಾರೆ, ಪರವಾನಿಗೆ. ಅದನ್ನು ವಿರೋಧಿಸಿ ಸ್ಥಳೀಯ ಶಾಸಕರು ರಾಜಕೀಯ ಕಾರಣಗಳಿಗೋಸ್ಕರ ಒಂದಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿ ಅಲ್ಲಿರುವಂಥ ಅಮಾಯಕರು, ಮುಗ್ಧರು ಮತ್ತು ರಾಮಭಕ್ತರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ ಪ್ರಕರಣ ಮತ್ತು ಖಾಸಗಿ ಜಾಗದಲ್ಲಿ ಅನುಮತಿ ಪಡೆದು ಹಾಗೆ ಹಾರಿಸಿರುವಂಥ ಭಗವದ್ಧ್ವಜನ ಕೆಳಗಿಳಿಸಿ ಕೇಕೆ ಹಾಕುವಂಥ ಪ್ರಕರಣ, ಅಡ್ಡ ಬಂದವರ ಮೇಲೆ ಪೊಲೀಸರ ಮೂಲಕ ಲಾಠಿ ಚಾರ್ಜ್ ಮಾಡಿರುವುದು, ಸ್ವತಃ ಜಿಲ್ಲಾಧಿಕಾರಿಯವರೇ ಎಲ್ಲ ಕುಕೃತ್ಯಗಳಿಗೆ ಬೆಂಬಲ ಕೊಟ್ಟಿರುವುದು, ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರ ಮಾಡಬಾರ್ದಾದಂಥ ಕೆಲಸ ಇದು. ನಾವೆಲ್ಲ ಹಿಂದೂ, ಜೈ ಶ್ರೀರಾಮ್ ಅಂತ ಹೇಳುವಂಥ ಘೋಷಣೆ ಮಾಡಿದಂಥ ಸಿದ್ದರಾಮಯ್ಯನವರು ಕೊನೆಯ ಹಂತದಲ್ಲಿ ತಮ್ಮಲ್ಲಿರುವಂಥ ಒಳಮನಸ್ಸಿನ ಭಾವನೆಗಳನ್ನು ಅಧಿಕಾರದ ಮೂಲಕ ವ್ಯಕ್ತಪಡಿಸಿ ಆ ರಾಮಭಕ್ತರ ಮೇಲೆ ಲಾಠಿ ಪ್ರಹಾರ ಮಾಡಿ ದೌರ್ಜನ್ಯ ಮಾಡಿ ಅಧಿಕಾರದ ಪರಾಕಾಷ್ಠೆ ಅಹಂಕಾರವನ್ನು ಮೆರೆದಿದ್ದಾರೆ ಸರ್ಕಾರದ ಮೂಲಕ ಅಂತ ನನಗನ್ನಿಸುತ್ತೆ. ಹಾಗಾಗಿ ಈ ನಿಲುವು ಖಂಡನಾರ್ಹ. ಏನೇ ಆದರೂ ಕೂಡ ನಾವು ಹೇಳಿದೆವು, ಪ್ರತಿ ಜನರ ಮನೆಗಳ ಮೇಲೆ ಭಗವದ್ಧ್ವಜನ ಹಾರಿಸ್ತೇವೆ. ಜನರ ಮನಸ್ಸಿನಲ್ಲಿ, ಜನರ ಮನದಲ್ಲಿ, ಜನರ ಭಾವನೆಗಳಲ್ಲಿ, ಜನರ ಭಕ್ತಿಯಲ್ಲಿ ತುಂಬಿರುವಂಥ ರಾಮಭಕ್ತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ದುರಾದೃಷ್ಟಕ್ಕೆ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬೇಕಂತ ಆಸೆ ಮಾಡುತ್ತೆ. ಆದರೆ ಭಗವದ್ಧ್ವಜವನ್ನು, ಹನುಮತ್ ಧ್ವಜವನ್ನು, ಹಿಂದೂ ಧ್ವಜವನ್ನು, ಕೇಸರಿ ಧ್ವಜವನ್ನು ಕೆಳಗಿಳಿಸೋದ್ರ ಮೂಲಕ ಅಟ್ಟಹಾಸ ಮೆರೆಯುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಂಘರ್ಷ ಇರುವುದು ಟಿಪ್ಪು ಭಕ್ತರಿಗೂ ಮತ್ತು ರಾಮ ಭಕ್ತರಿಗೂ ಅಂತ ನನಗನ್ಸುತ್ತೆ. ಸರ್ಕಾರದ ಯಾವುದೇ ಸರ್ಕಾರ ಬಡವರ ಪರವಾಗಿ ಏನಾದರೂ ಯೋಜನೆ ಹಾಕಿದರೆ ಅವ್ರ ಕೈಲಿ ಹಣ ಇಲ್ಲ ಅಂತ ನಾವು ಹೇಳಿದೆವು. ನಾವು ಮೊದಲು ಏನು ಹೇಳಿದೆವು ಅಂದರೆ, ನಿಮ್ಮ ಕೈಲಿ ಹಣ ಇಲ್ಲ, ಇದನ್ನು ಅನುಷ್ಠಾನ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲದಿರುವಂಥ ಪರಿಸ್ಥಿತಿಗಳಿದೆ ಅಂತ ನಾವು ಹೇಳಿದೆವು. ಈಗಲೂ ಕೂಡ ಸರ್ಕಾರ ಬಂದು 8 ತಿಂಗಳಾಯಿತು. ಯುವ ನಿಧಿ ಅಂತ ಘೋಷಣೆ ಮಾಡಿದರು. 40 ಲಕ್ಷ ಯುವಕರ ಸಮೀಕ್ಷೆ ಇದೆ. ಅದನ್ನು ಪೂರೈಸಬೇಕಾದ್ರೆ 10,000 ಕೋಟಿ ಬೇಕು. ಏನು ಮಾಡಿದ್ರು ಅಂದರೆ, ಈಗ ರಾಜ್ಯ ಸರ್ಕಾರ 22-23ಕ್ಕೆ ಪಾಸಾದವರು ಮಾತ್ರ ಯುವಕರು ಅಂತೇಳಿ ತೀರ್ಮಾನ ತಗೊಂಡ ಹಿನ್ನೆಲೆಯಲ್ಲಿ 4 ಲಕ್ಷ ಜನರಿಗೆ 700 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. 10,000 ಕೋಟಿ ಖರ್ಚು ಮಾಡಬೇಕಾದದ್ದು ಆ ಸ್ವರೂಪವನ್ನು ಬದಲಾಯಿಸಿ, ಹಾಗಿದ್ದರೆ ನಿರುದ್ಯೋಗಿಗಳಂದರೆ ಯಾರು, 22-23 ಪಾಸಾದವರು ಮಾತ್ರವಾ ಅನ್ನುವಂಥ ಚರ್ಚೆಗಳು ಇವತ್ತು ಕಾಡ್ತಾ ಇದೆ. ಯುವಕರಿಗೆ ನೋವಿನ ಸಂಗತಿ ಆಗಿದೆ. ಒಂದು ಕಾಲದಲ್ಲಿ ಯುವಕರ ಜೊತೆಯಲ್ಲಿ ನಾವಿದ್ದೇವೆ, ನಿರುದ್ಯೋಗಿ ಭತ್ಯೆ ಕೊಡ್ತೇವೆ ಅಂತ ಹೇಳಿದವರು ಇವತ್ತು ನಿಮಗೆ ಗೌರವಧನ ಕೊಡೋದಿಲ್ಲ, 22-23ಕ್ಕೆ ಮಾತ್ರ ಯುವಕರು ಅಂತ ಹೇಳಿದರೆ ಆ ಇಡೀ ವ್ಯವಸ್ಥೆ, ಯುವ ನಿಧಿ ಅಂತ ಯೋಜನೆಯೇ, ಆ ಗ್ಯಾರಂಟಿ ಇವತ್ತು ಫೇಲ್ಯೂರ್ ಆಗಿದೆ. 9.5 ಲಕ್ಷ ಕುಟುಂಬಗಳಿಗೆ ಗೃಹಲಕ್ಷ್ಮಿಯ ಪ್ರಥಮ ಕಂತೆ ಬಂದಿಲ್ಲ ಅಂತೇಳಿ ಸಮೀಕ್ಷೆ ಹೇಳುತ್ತೆ. 9.5 ಲಕ್ಷ ಕುಟುಂಬಗಳಿಗೆ 2ನೇ ಕಂತು 3ನೇ ಕಂತು ಬಿಡಿ, ಪ್ರಥಮ ಕಂತೆ ಬಂದಿಲ್ಲ ಅಂತ ಹೇಳುವಂಥ ಸ್ಥಿತಿ ಇದೆ. ವಿದ್ಯುತ್ತನ್ನು ಉಚಿತ ಕೊಡ್ತೇವೆ ಅಂತ ಹೇಳಿದಾಗ 48 ಯೂನಿಟ್ ಮಾಡಿದರೆ 10 ಯೂನಿಟ್ ಜಾಸ್ತಿ ಕೊಡ್ತೇವೆ ಅಂತ ಹೇಳೋ ಮಟ್ಟಕ್ಕೆ ಬಂದಿದ್ದಾರೆ. ಅದರ ಬರೆಯನ್ನು ರೈತರ ಮೇಲೆ ಹಾಕುವಂಥ ಪರಿಸ್ಥಿತಿಗಳಿದೆ. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಬಸ್ ಹತ್ತಲಿಕ್ಕೆ ಉಚಿತ ಅಂತ ಹೇಳಿದಾಗ ವಿದ್ಯಾರ್ಥಿಗಳನ್ನೆಲ್ಲ ಕೆಳಗೆ ಬಿಟ್ಟು ಹೋಗಿದ್ದಾರೆ. ಮಂಡ್ಯದಲ್ಲಿ ರಸ್ತೆ ತಡೆ ಆಗ್ತಾಯಿದೆ, ವಿದ್ಯಾರ್ಥಿಗಳೆಲ್ಲ ಕೆಳಗಿದ್ದಾರೆ, ಯಾಕಂದರೆ ಬಸ್ ಇಲ್ಲ. ಬಸ್ಸನ್ನು ಜಾಸ್ತಿ ಬಿಟ್ಟದ್ದು ಅಲ್ಲ, ಶಕ್ತಿ ಯೋಜನೆ ಅಂತೇಳಿ ಪ್ರಚಾರ. ಒಟ್ಟಾರೆ ಮತಕ್ಕೋಸ್ಕರ ಗ್ಯಾರಂಟಿ ಯೋಜನೆ ಅಂಥೇಳಿ ಘೋಷಣೆ ಮಾಡಿ ಅದು ಕೂಡ ವಿಫಲ ಆಗ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಸಂದಿಗ್ಧತೆಯಲ್ಲಿ ಸಿಲುಕಿಬಿಟ್ಟಿದೆ. 8 ತಿಂಗಳಿಂದ 8 ಮೀಟರ್ ರಸ್ತೆಯನ್ನು BJP ಶಾಸಕ ಅಲ್ಲ, ಕಾಂಗ್ರೆಸ್ ಶಾಸಕನ ಕೈಯಲ್ಲೂ ಮಾಡಲಿಕ್ಕಾಗ್ತಾಯಿಲ್ಲ. ಅಭಿವೃದ್ಧಿಯ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂಥ ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನ ಸರ್ಕಾರ ಅಂತ ನಮಗನ್ಸುತ್ತೆ. ಅಂತ ಹೇಳಿದವ್ರು ಯಾರು? ನೀವು ಕೊಡಿ ಅಂತ ಹೇಳ್ತಾ ಇರೋದು ನಾವೀಗ. ನೀವು ಕೊಡ್ತಾ ಇಲ್ಲ, ಸುಳ್ಳು ಹೇಳ್ತಾ ಇದ್ದೀರಿ. ಕೊಡಿ ಅಂತ ಹೇಳ್ತಾ ಇರೋದು, ನಿಲ್ಲಿಸಿ ಅಂತ ನಾವು ಹೇಳಿಲ್ಲ. ಕೊಡಿ, ಅದನ್ನು ಸುಳ್ಳು ಹೇಳಬೇಡಿ, ಕೊಡಿ. ಬರೀ ಓಟಿಗೋಸ್ಕರ ಮಾಡ್ತಾ ಇದ್ದೀರಿ.
ಕಾಂತರಾಜ್ ವರದಿಯನ್ನು ತಗೊಳ್ಬೇಕು ಅಂತ ಹೇಳಬೇಕಾದ್ರೆ ಲಕ್ಷ ಜನರನ್ನು ಸರ್ಕಾರ ಸೇರಿಸಿ ಭರವಸೆ ಕೊಡಬೇಕಾದಂಥ ಅಗತ್ಯ ಇಲ್ಲ. ಸಿದ್ದರಾಮಯ್ಯನವರೇ ಕಾಂತರಾಜ್ ಸಮಿತಿಯನ್ನು ನೇಮಕ ಮಾಡಿದ್ದು. ಸಿದ್ದರಾಮಯ್ಯನವ್ರ ವರದಿಯಲ್ಲೇ ವರದಿ ಸಿದ್ಧ ಆಗಿತ್ತು. ಆನಂತರ ಇವ್ರದ್ದೇ ಒತ್ತಡ ಕಾರಣಗಳಿಗೋಸ್ಕರ ಕೈಬಿಟ್ಟರು. ಸಮ್ಮಿಶ್ರ ಸರ್ಕಾರ ಬಂದಾಗ ಅದರ ನೇತೃತ್ವ ಇವ್ರ ಕೈಯಲ್ಲೇ ಇತ್ತು. ಆವಾಗಲೂ ಇವರು ತಗೊಳ್ಳಿಲ್ಲ. ನಾವು ನೋಡುವಾಗ ಅದರಲ್ಲಿ ಪದನಿಮಿತ್ತ ಕಾರ್ಯದರ್ಶಿ ಸಹಿ ಇಲ್ಲ ಅನ್ನುವ ಕಾರಣಕ್ಕೆ ನೂತನ ಅಧ್ಯಕ್ಷರಾಗಿರುವಂಥ ಜಯಪ್ರಕಾಶ್ ಹೆಗಡೆ ಅವರಿಗೆ ಇದನ್ನು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಹೇಳಿದೆವು. ಅದಕ್ಕೆ ಸಮಯ ಹಿಡಿತು. ಚುನಾವಣಾ ನೀತಿ ಸಂಹಿತೆ ಬಂತು. ಇವತ್ತು ಅವ್ರು ರೆಡಿ ಮಾಡಿದ್ದಾರೆ. ಇದು ಮುಂದುವರಿಸ್ತಾ ಇರೋದು ಕೂಡ. ನಿನ್ನೆ ಲಕ್ಷಾಂತರ ಜನ ಸೇರಿಸಿ ನಾನು ನಿಮ್ಮೊಂದಿಗಿದ್ದೇನೆ ಅಂತ ಹೇಳಬೇಕಾದಂಥ ಅವಶ್ಯಕತೆಗಳಿಲ್ಲ. ಅವರೆಲ್ಲರೂ ದಂಗೆ ಹೇಳ್ತಾರೆ ಏನೋ ಅಂತ ಅನುಮಾನದಿಂದ ಪರಿಜಾತಿ, ಪರಿಶ ಪಂಗಡ, ಹಿಂದುಳಿದ ವರ್ಗದ ಎಲ್ಲ ಯೋಜನೆಗಳು ಕೂಡ ಸ್ಥಗಿತ ಆಗಿದೆ. ನಾವು ಕೊಟ್ಟಿರುವಂಥ 10-16 ಸಾವಿರ ಕೊಳಬಾವಿಯಲ್ಲಿ ಒಂದು ಬಾವಿಯನ್ನು ಕೂಡ ಕೊರಿತಾ ಇಲ್ಲ. ಇವತ್ತು ಮಕ್ಕಳ ಹಾಸ್ಟೆಲ್ಗಳು ಇಲ್ಲ ಅಂತೇಳಿ ಇವತ್ತು ಪರಿತಪಿಸ್ತಿದ್ದಾರೆ. ಆ ಉನ್ನತ ಶಿಕ್ಷಣ ಪಡಿತಾ ಇರುವವರು ಮತ್ತು ಬೇರೆ ಬೇರೆ ಶಿಕ್ಷಣ ಪಡಿತಿರುವಂಥ ವಿದ್ಯಾರ್ಥಿಗಳಿಗೆ ಅವರ ಸ್ಟೈಪೆಂಡ್ ಇವತ್ತು ನಿಂತೋಗಿದೆ, ವಿದ್ಯಾರ್ಥಿ ವೇತನ ನಿಂತೋಗಿದೆ. ಒಟ್ಟಾರೆ ಹಿಂದುಳಿದ ವರ್ಗದ ಅಭಿವೃದ್ಧಿ ಅಲ್ಪಸಂಖ್ಯಾತ ಬಂಧುಗಳಿಗೆ 10,000 ಕೋಟಿ ಕೊಡ್ತೇನೆ ಅಂತ ಹೇಳಿದಾಗ ನಾವು ಹೇಳಿದೆವು ಕೊಡಿ ನೀವು. ಆದರೆ ಹಿಂದುಳಿದ ವರ್ಗದವರಿಗೆ 10,000 ಕೋಟಿ ಕೊಡಬೇಕಲ್ಲ, ಎಲ್ಲಿದೆ? ಹಣವೇ ಕೊಟ್ಟಿಲ್ಲ. ಅಂಥ ದುಸ್ಥಿತಿಯಲ್ಲಿ ಸರ್ಕಾರ ಇರುವುದು ನಾವು ನೋಡ್ತಾ ಇದ್ದೇವೆ. ಕಾಂತರಾಜ್ ವರದಿಯನ್ನು ಸ್ವೀಕಾರ ಮಾಡಬೇಕಾದ್ರೆ ಲಕ್ಷ ಜನ ಸೇರಿಸಿ ತನ್ನನ್ನು ತಾನು ವೈಭವೀಕರಿಸಿ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಜಯಪ್ರಕಾಶ್ ಹೆಗಡೆ ಹತ್ರ ವರದಿ ಕೊಡಿ ಅಂತ ಹೇಳಿದ್ರೆ 24 ಗಂಟೆಯಲ್ಲಿ ಅವ್ರು ಕೊಡ್ತಾರೆ. ಆದರೆ ಅದನ್ನು ತೆಗೆದುಕೊಳ್ಳದೆ ಇದ್ದು ಏನಾದರೂ ನಾಟಕ ಮಾಡಿ ಮುಂದುವರಿಸೋಣ ಅಂತೇಳಿ ಸರ್ಕಾರ ಕಾಯ್ತಾ ಇದೆ ಅಂತ ನನಗನ್ಸುತ್ತೆ. ಪಾರ್ಟಿಯಲ್ಲಿ ಗ್ರಾಮ ಚಲೋ ಕಾರ್ಯಕ್ರಮಕ್ಕೆ ನಾನು ನಿನ್ನೆ ಬಳ್ಳಾರಿಯಲ್ಲಿ ಚಾಲನೆ ಕೊಟ್ಟು ಬಂದಿದ್ದೆ. ಗ್ರಾಮ ಚಲೋ ಕಾರ್ಯಕ್ರಮಗಳು ನಡೀತಾ ಇದೆ. ಮನೆ ಮನೆಗೆ ಹೋಗಿ ಮತದಾರರನ್ನು ಭೇಟಿ ಮಾಡಿ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮೋದಿ ಸರ್ಕಾರ ಮಾಡಿರುವಂಥ ಸಾಧನೆಗಳನ್ನು, ಈ ಹಿಂದೆ ಮೋದಿಯವರ ಅಧಿಕಾರಕ್ಕೆ ಬರುವ ಮುಂಚೆ ಎಲ್ಲ ಬಡವರ ಮನೆಯಲ್ಲಿ ಅಡುಗೆ ಅನಿಲ ಇರಲಿಲ್ಲ. ಇವತ್ತು ಅಡುಗೆ ಅನಿಲ ಇಲ್ಲದೆ ಇರುವಂಥ ಮನೆ ಇಲ್ಲ ಅನ್ನುವಂಥ ಮಟ್ಟಕ್ಕೆ ನಾವು ತಲುಪಿಬಿಟ್ಟಿದ್ದೇವೆ. ಎಲ್ಲರ ಮನೆಗೆ ವಿದ್ಯುತ್ ಇರಲಿಲ್ಲ. ಆದರೆ ಇವತ್ತು ವಿದ್ಯುತ್ ಇಲ್ಲದೆ ಇರುವಂಥ ಮನೆ ಇಲ್ಲ ಅನ್ನುವಂಥ ಮಟ್ಟಕ್ಕೆ ನಮ್ಮಲ್ಲಿ ಅಭಿವೃದ್ಧಿ ಆಗಿದೆ. ಎಲ್ಲರ ಮನೆಗೆ ಶೌಚಾಲಯ ಇರಲಿಲ್ಲ. ಸ್ವಚ್ಛ ಭಾರತ ಕಲ್ಪನೆ ಇಡೀ ಪ್ರತಿಯೊಂದು ಮನೆಗೂ ಕೂಡ ಶೌಚಾಲಯ ಕೊಡುವಂಥ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ. ಹಾಗಾಗಿ ಜನಸಾಮಾನ್ಯರ ಬದುಕಿನಲ್ಲಿ ಬದಲಾವಣೆ ಮಾಡಲಿಕ್ಕೆ ಇವತ್ತು ಮಹತ್ತರವಾದಂಥ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಸಮರ್ಥವಾದಂಥ ಭಾರತ, ಸಮೃದ್ಧ ಭಾರತ, ಶಕ್ತಿಶಾಲಿ ಭಾರತ ಮತ್ತು ಸ್ವಾಭಿಮಾನಿ ಭಾರತ ನರೇಂದ್ರ ಮೋದಿಯವರ ಮೂಲಕ ಆಗುತ್ತೆ ಅಂತೇಳಿ ಜನಸಾಮಾನ್ಯರಿಗೆ ಇವರ ಅರ್ಥಾದ ಹಿನ್ನೆಲೆಯಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ಇವತ್ತು ಭಾರತೀಯ ಜನತಾ ಪಕ್ಷದತ್ತ ಮತ್ತು ಮೋದಿ ನಾಯಕತ್ವದತ್ತ ಬೆಂಬಲವನ್ನು ಸೂಚಿಸುವಂಥ ವಾತಾವರಣ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪಾರ್ಟಿ ಸಂಘಟನೆಗೆ ಭಾಳ ಶಕ್ತಿ ಬಂದಿದೆ ಅಂತ ನನಗನ್ಸುತ್ತೆ.